ಮೊನ್ನೆ ರಾಜ್ಯದಲ್ಲಿ 6 ಮಂದಿ ನಕ್ಸಲರು ಶರಣಾಗಿದ್ದಾರೆ. ಸದ್ಯ ಅವರೆಲ್ಲ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ಹೊತ್ತಲ್ಲಿ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಪ್ಯಾಕೇಜ್ ವಿಚಾರ ಕೂಡ ಚರ್ಚೆಯಲ್ಲಿದೆ. ನಕ್ಸಲ್ ಪುನರ್ವಸತಿ ಪ್ಯಾಕೇಜ್ ನೀತಿಯಲ್ಲಿ ದೋಷಗಳಿವೆ ಅನ್ನೋದು ಈ ಹಿಂದೆ ಶರಣಾದವರ ಆರೋಪ. 2016ರ ನಂತರ ಶರಣಾದವರು ಇವತ್ತಿಗೂ ಸಂಕಷ್ಟ ಅನುಭವಿಸ್ತಾ ಇದ್ದು ಶರಣಾಗಬಾರ್ದಿತ್ತು ಅನ್ನೋ ಮನಸ್ಥಿತಿಗೆ ಮುಟ್ಟಿರೋದಾಗಿ ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ಏನ್ ಹಾಗಾದ್ರೆ? ನಕ್ಸಲರ ಪುನರ್ವಸತಿ ವಿಚಾರವಾಗಿ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆಯಾ? ನಕ್ಸಲರು ಮುಖ್ಯವಾಹಿನಿಗೆ ಸೇರಿದ ಬಳಿಕ ಘನತೆಯ ಬದುಕು ಸಾಧ್ಯವಾಗ್ತಾ ಇದೆಯಾ? ಏನೆಲ್ಲ ಕಾನೂನು ಪ್ರಕ್ರಿಯೆಗಳಿರುತ್ತೆ? ನಕ್ಸಲರ ಪುನರ್ವಸತಿ ಕುರಿತ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಏನ್ ಹೇಳುತ್ತೆ? 2026ರ ಹೊತ್ತಿಗೆಲ್ಲ ದೇಶದಲ್ಲಿ ನಕ್ಸಲರೇ ಇರೋದಿಲ್ಲ ಅನ್ನೋ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತು ನಿಜವಾಗತ್ತಾ? ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸೂಚನೆಯಂತೆ 6 ಮಂದಿ ನಕ್ಸಲರು ಶರಣಾಗಿದ್ದಾರೆ. ಮುಖ್ಯಮಂತ್ರಿ ಎದುರು ಅವರ ಗೃಹ ಕಚೇರಿಯಲ್ಲಿ ಈ 6 ಮಂದಿ ನಕ್ಸಲರು ಶರಣಾದರು. ಈ ಮೂಲಕ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಿಎಂ ಎದುರು ರಾಜ್ಯದ 4 ಹಾಗೂ ಹೊರ ರಾಜ್ಯದ 2 ನಕ್ಸಲರು ಶರಣಾದಂತಾಗಿದೆ. ಆದರೆ ನಕ್ಸಲರ ಪಟ್ಟಿಯಲ್ಲಿ ಇನ್ನುಳಿದಿರುವ ಏಕೈಕ ನಕ್ಸಲ್ ರವೀಂದ್ರ ಮಾತ್ರ ಈವರೆಗೂ ಯಾರ ಸಂಪರ್ಕಕ್ಕೂ ಬಂದಿಲ್ಲ ಅಂತ ವರದಿಗಳು ಹೇಳ್ತಿವೆ. ರಾಜ್ಯದಲ್ಲಿನ 8 ನಕ್ಸಲರ ಪೈಕಿ ಇತ್ತೀಚೆಗೆ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾದ ಬಳಿಕ ಉಳಿದ 7 ಜನರ ಪೈಕಿ 6 ನಕ್ಸಲರ ಶರಣಾಗತಿ ಬಹುಮುಖ್ಯ ಬೆಳವಣಿಗೆ. ಇನ್ನಿರುವ ಏಕೈಕ ನಕ್ಸಲ್ ರವೀಂದ್ರ ಮಾತ್ರ ಶರಣಾಗಿಲ್ಲ. ನಕ್ಸಲ್ ಶರಣಾಗತಿ ಸಮಿತಿ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಕಳೆದ 18 ವರ್ಷಗಳಿಂದ ಭೂಗತರಾಗಿರುವ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮೂಲದ ರವೀಂದ್ರ ವಿರುದ್ಧ 14 ಕೇಸ್ಗಳಿವೆ. ಇನ್ನು ಶರಣಾಗತಿ ವೇಳೆ ನಕ್ಸಲರು ತಮ್ಮ ಸಮವಸ್ತ್ರಗಳನ್ನಷ್ಟೇ ಒಪ್ಪಿಸಿದ್ದಾರೆ. ನಕ್ಸಲರ ಈ ಶರಣಾಗತಿಯೊಂದಿಗೆ ಕಳೆದ ಹಲವು ದಶಕಗಳಿಂದ ತಲೆನೋವಾಗಿದ್ದ ನಕ್ಸಲ್ ಹೋರಾಟ ರಾಜ್ಯದಲ್ಲಿ ಕೊನೆಗಾಣುವ ದಿನಗಳು ಹತ್ತಿರವಾಗಿವೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ 1990ರಿಂದ ಶುರುವಾಗಿದ್ದ ನಕ್ಸಲ್ ಹೋರಾಟ 2012ರವರೆಗೂ ಏರುಗತಿಯಲ್ಲಿತ್ತು. 40ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ನಕ್ಸಲರಲ್ಲಿ ಅನೇಕರು ನಕ್ಸಲ್ ನಿಗ್ರಹ ದಳದ ಎನ್ಕೌಂಟರ್ಗೆ ಬಲಿಯಾಗಿದ್ರು. ವಿಕ್ರಮ್ ಗೌಡ ಇತ್ತೀಚಿನ ಬಲಿ. ಈ ನಡುವೆ 2015ರಲ್ಲಿ ರಾಜ್ಯ ಸರ್ಕಾರ ನಕ್ಸಲ್ ಶರಣಾಗತಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿತ್ತು. ಎಚ್.ಎಸ್. ದೊರೆಸ್ವಾಮಿ, ಎ.ಕೆ. ಸುಬ್ಬಯ್ಯ, ಗೌರಿ ಲಂಕೇಶ್ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿತ್ತು. ಸಿರಿಮನೆ ನಾಗರಾಜ್, ನೂರ್ ಶ್ರೀಧರ್, ನೀಲಗುಳಿ ಪದ್ಮನಾಭ, ಹೊರ್ಲೆ ಜಯ, ಹಾಗಲಗಂಚೆ ವೆಂಕಟೇಶ್ ಸೇರಿದಂತೆ 14 ಮಂದಿ ಆಗ ಶರಣಾಗಿದ್ರು. ಈ ಬಾರಿ ಜನವರಿ 8ರಂದು ಶರಣಾದವರು ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ ಬಾಳೆಹೊಳೆ, ಮಾರೆಪ್ಪ ಅರೋಲಿ, ಕೆ. ವಸಂತ, ಟಿ.ಎನ್. ಜೀಶಾ. ಇವರಲ್ಲಿ ವಸಂತ ತಮಿಳುನಾಡಿನವರಾದರೆ ಜೀಶಾ ಕೇರಳದವರು. ಈ ಬಾರಿ ಬಂಜಗೆರೆ ಜಯಪ್ರಕಾಶ್ ನೇತೃತ್ವದಲ್ಲಿ ರಚಿಸಲಾಗಿದ್ದ ಸಮಿತಿಯಲ್ಲಿ ಪತ್ರಕರ್ತ ಪಾರ್ವತೀಶ್ ಮತ್ತು ವಕೀಲ ಕೆಪಿ ಶ್ರೀಪಾಲ್ ಇದ್ರು. ಕರ್ನಾಟಕದಲ್ಲಿ 6 ನಕ್ಸಲರು ಶರಣಾಗುವುದಕ್ಕೆ 1 ವಾರ ಮುಂಚೆ ಮಹಾರಾಷ್ಟ್ರದಲ್ಲಿ 11 ಮಂದಿ ನಕ್ಸಲರು ಶರಣಾಗಿದ್ರು. ಗಡ್ಚಿರೋಲಿಯಲ್ಲಿ ಓರ್ವ ಉನ್ನತ ಮಹಿಳಾ ಕಮಾಂಡರ್ ಸೇರಿದಂತೆ 11 ನಕ್ಸಲರು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಮುಂದೆ ಶರಣಾದ್ರು. ಒಟ್ಟು 8 ಮಹಿಳೆಯರು ಮತ್ತು 3 ಪುರುಷರ ತಲೆಗೆ 1 ಕೋಟಿಗೂ ಹೆಚ್ಚು ಬಹುಮಾನವನ್ನ ಘೋಷಣೆ ಮಾಡಲಾಗಿತ್ತು. ಪ್ರಮುಖ ನಕ್ಸಲ್ ನಾಯಕಿ ವಿಮಲಾ ಸಿದಂ 34 ವರ್ಷಗಳ ನಂತರ ಶಸ್ತ್ರಾಸ್ತ್ರವನ್ನ ತ್ಯಜಿಸಿದ್ರು. ಅವರು ಭದ್ರತಾ ಪಡೆಗಳೊಂದಿಗೆ 35 ಎನ್ಕೌಂಟರ್ಗಳಲ್ಲಿ ಭಾಗಿಯಾಗಿದ್ರು. ರಾಜ್ಯದಲ್ಲಿ 66 ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಅವರ ತಲೆಗೆ 25 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಲಾಗಿತ್ತು. ಈ 11 ನಕ್ಸಲರ ವಿರುದ್ಧ ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದಲ್ಲಿ 200ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ವು. ಫಡ್ನವೀಸ್ ಶರಣಾದ ನಕ್ಸಲರಿಗೆ ಪುನರ್ವಸತಿ ಕಿಟ್ಗಳನ್ನು ಹಸ್ತಾಂತರ ಮಾಡಿದ್ರು. ಉತ್ತರ ಗಡ್ಚಿರೋಲಿ ಈಗ ನಕ್ಸಲ್ ಚಟುವಟಿಕೆಯಿಂದ ಮುಕ್ತವಾಗಿದೆ ಮತ್ತು ದಕ್ಷಿಣ ಗಡ್ಚಿರೋಲಿ ಶೀಘ್ರದಲ್ಲೇ ನಕ್ಸಲ್ ಮುಕ್ತವಾಗುವ ನಿರೀಕ್ಷೆ ಇದೆ ಅಂತ ಅವರು ಹೇಳಿದ್ರು. ಕಳೆದ 4 ವರ್ಷಗಳಲ್ಲಿ ಯಾವುದೇ ಯುವಕರು ಮಾವೋವಾದಿ ಚಳುವಳಿಗೆ ಸೇರಿಲ್ಲ ಮತ್ತು 11 ಗ್ರಾಮಗಳು ನಕ್ಸಲ್ ಚಟುವಟಿಕೆಗಳನ್ನು ನಿಷೇಧಿಸಿವೆ ಅಂತ ಅವರು ಹೇಳಿದ್ರು. ಸಾಂವಿಧಾನಿಕ ನ್ಯಾಯದ ಮಹತ್ವವನ್ನ ಒತ್ತಿ ಹೇಳಿದ ಫಡ್ನವೀಸ್ ಗಡ್ಚಿರೋಲಿಯನ್ನ ಶೀಘ್ರದಲ್ಲೇ ಉಕ್ಕಿನ ನಗರ ಅಂತ ಗುರುತಿಸಲಾಗುತ್ತೆ ಅಂತ ಹೇಳಿದ್ರು. ನ್ಯಾಯವನ್ನ ಸಂವಿಧಾನದ ಮೂಲಕ ಮಾತ್ರ ಸಾಧಿಸಬಹುದು, ಮಾವೋವಾದಿ ಸಿದ್ಧಾಂತದ ಮೂಲಕ ಅಲ್ಲ ಅಂತಾನೂ ಅವರು ಹೇಳಿದ್ದಾರೆ. ಇದಕ್ಕಿಂತ ಮುಂಚೆ 2024ರ ಆಗಸ್ಟ್ನಲ್ಲಿ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ 25 ನಕ್ಸಲರು ಶರಣಾಗಿದ್ರು. ಅವರಲ್ಲಿ 5 ತಲೆಗೆ 28 ಲಕ್ಷ ರೂಪಾಯಿ ಘೋಷಣೆ ಆಗಿತ್ತು. ಗಂಗಲೂರು ಮತ್ತು ಭೈರಾಮ್ಗಢ್ ಪ್ರದೇಶ ಸಮಿತಿಗಳಲ್ಲಿ ಸಕ್ರಿಯರಾಗಿದ್ದ 25 ನಕ್ಸಲರಲ್ಲಿ 2 ಮಹಿಳೆಯರು ಇದ್ರು. ಆ 2 ಮಹಿಳೆಯರ ತಲೆಗೆ ತಲಾ 8 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಲಾಗಿತ್ತು. ಕಳೆದ ಮೇ ತಿಂಗಳಲ್ಲಿ ಬಿಜಾಪುರದ ಪಿಡಿಯಾ ಗ್ರಾಮದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ 12 ಮಂದಿ ನಕ್ಸಲರು ಹತರಾಗಿದ್ರು. ಛತ್ತೀಸ್ಗಢದಲ್ಲಿ ನಕ್ಸಲರು ಶರಣಾದ ಸಂದರ್ಭದಲ್ಲಿ ಛತ್ತೀಸ್ಗಢದ ರಾಯ್ಪುರದಲ್ಲಿ ನಕ್ಸಲ್ ಬೆದರಿಕೆಯನ್ನು ಎದುರಿಸುತ್ತಿರುವ 7 ರಾಜ್ಯಗಳ ಹಿರಿಯ ಅಧಿಕಾರಿಗಳೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆ ನಡೆಸಿದ್ರು. 2026ರ ಮಾರ್ಚ್ ವೇಳೆಗೆ ದೇಶ ಎಡಪಂಥೀಯ ಉಗ್ರವಾದದಿಂದ ಮುಕ್ತವಾಗಲಿದೆ ಮತ್ತು ನಕ್ಸಲ್ ಬೆದರಿಕೆ ವಿರುದ್ಧದ ಅಂತಿಮ ದಾಳಿಗೆ ಬಲವಾದ ಮತ್ತು ನಿರ್ದಯ ಕಾರ್ಯತಂತ್ರದ ಅಗತ್ಯವಿದೆ ಅಂತ ಅಮಿತ್ ಶಾ ಹೇಳಿದ್ರು. ನಕ್ಸಲರು ಹಿಂಸಾಚಾರ ತ್ಯಜಿಸುವಂತೆ ಒತ್ತಾಯಿಸಿದ್ದ ಅವರು ಛತ್ತೀಸ್ಗಢ ಸರ್ಕಾರ ಹೊಸ ರೂಪದ ಶರಣಾಗತಿ ನೀತಿಯನ್ನ ಘೋಷಣೆ ಮಾಡಲಿದೆ ಅಂತ ಹೇಳಿದ್ರು. ಸಭೆಯಲ್ಲಿ ಛತ್ತೀಸ್ಗಢದ ಮುಖ್ಯಮಂತ್ರಿ ವಿಷ್ಣುದೇವ್ ಸಾಯ, ಉಪಮುಖ್ಯಮಂತ್ರಿ ವಿಜಯ್ ಶರ್ಮಾ, ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ,
ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಪೊಲೀಸ್ ಮಹಾನಿರ್ದೇಶಕರು ಭಾಗಿಯಾಗಿದ್ದರು. ನಕ್ಸಲಿಸಂ ಪೀಡಿತ ಪ್ರದೇಶಗಳಲ್ಲಿ ಭದ್ರತೆಯನ್ನು ಸುಧಾರಿಸುವ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಗಳು ನಡೆದಿದ್ವು. ಗೃಹ ಸಚಿವಾಲಯ ಕೆಲ ತಿಂಗಳ ಹಿಂದೆ ಸಂಸತ್ತಿಗೆ ನೀಡಿರುವ ಉತ್ತರದಲ್ಲಿ ನಕ್ಸಲ್ ಹಿಂಸಾಚಾರದ ಪ್ರದೇಶಗಳಲ್ಲಿ ಗಣನೀಯ ಇಳಿಕೆಯಾಗಿದೆ ಅಂತ ತಿಳಿಸಿದೆ. ಅದರ ಪ್ರಕಾರ ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆ 2013ರಲ್ಲಿ 10 ರಾಜ್ಯಗಳಲ್ಲಿ 126 ಇತ್ತು. 2024ರಲ್ಲಿ 9 ರಾಜ್ಯಗಳಲ್ಲಿ ಕೇವಲ 38 ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗಿದೆ. 2010ಕ್ಕೆ ಹೋಲಿಸಿದ್ರೆ ನಕ್ಸಲ್ ಹಿಂಸಾಚಾರದ ಘಟನೆಗಳು 73% ಕಡಿಮೆಯಾಗಿವೆ. ನಕ್ಸಲರಿಗೆ ಭದ್ರತಾ ಪಡೆ ಸಿಬ್ಬಂದಿ ಮತ್ತು ನಾಗರಿಕರು ಬಲಿ ಆಗ್ತಾ ಇದ್ದ ಪ್ರಮಾಣ 86% ಕಡಿಮೆಯಾಗಿದೆ. 2010ರಲ್ಲಿ 1005ರಷ್ಟಿದ್ದು 2023ಕ್ಕೆ 138ಕ್ಕೆ ಇಳಿದಿದೆ. 2024ರ ಮೊದಲ 6 ತಿಂಗಳಲ್ಲಿ ನಕ್ಸಲ್ ಘಟನೆಗಳಲ್ಲಿ 32% ಇಳಿಕೆ ಕಂಡು ಬಂದಿದೆ. 2023ರ ಅದೇ ಅವಧಿಗೆ ಹೋಲಿಸಿದ್ರೆ ನಕ್ಸಲ್ ಹಿಂಸಾಚಾರದಿಂದ ಸಂಭವಿಸ್ತಾ ಇದ್ದ ಸಾವುಗಳಲ್ಲಿ 17% ಇಳಿಕೆ ಕಂಡು ಬಂದಿದೆ. ನಕ್ಸಲರ ಶರಣಾಗತಿ ಮತ್ತು ಪುನರ್ವಸತಿಗಾಗಿ ಮಾರ್ಗಸೂಚಿಗಳು ಹಿಂಸಾಚಾರವನ್ನ ತ್ಯಜಿಸೋಕೆ, ಶರಣಾಗೋಕೆ ಮತ್ತು ಮುಖ್ಯವಾಹಿನಿಗೆ ಸೇರೋಕೆ ಬಯಸುವ ನಕ್ಸಲರಿಗೆ ಸಹಾಯ ಮಾಡೋಕೆ ನಿರ್ದಿಷ್ಟ ಭೌಗೋಳಿಕ ಮತ್ತು ಸಾಮಾಜಿಕ ಸನ್ನಿವೇಶವನ್ನ ಗಮನದಲ್ಲಿಟ್ಟುಕೊಂಡು ಈ ನೀತಿಯನ್ನು ರೂಪಿಸಲಾಗಿದೆ. ಶರಣಾಗತಿ ಮತ್ತು ಪುನರ್ವಸತಿ ನೀತಿ ಬಹುಮುಖಿ ಸಂಘರ್ಷ ನಿರ್ವಹಣೆ ಮತ್ತು ಪರಿಹಾರ ತಂತ್ರದ ಭಾಗವಾಗಿದೆ. ಪರಿಹಾರ ಶರಣಾದ ನಕ್ಸಲರಿಗೆ ಲಾಭದಾಯಕ ಉದ್ಯೋಗ ಮತ್ತು ಉದ್ಯಮಶೀಲ ಅವಕಾಶಗಳನ್ನು ಒದಗಿಸೋ ಗುರಿಯನ್ನ ಹೊಂದಿರಬೇಕು. ಇದರಿಂದಾಗಿ ಅವರು ಮುಖ್ಯವಾಹಿನಿಗೆ ಸೇರೋಕೆ ಮತ್ತು ನಕ್ಸಲ್ ಚಳುವಳಿಯ ಗುಂಪಿಗೆ ಹಿಂತಿರುಗದೆ ಇರೋಕೆ ಪ್ರೋತ್ಸಾಹ ನೀಡಿದಂತಾಗತ್ತೆ. ಅದರಲ್ಲಿನ ಕೆಲವು ಅಂಶಗಳನ್ನ ಉಲ್ಲೇಖ ಮಾಡೋದಾದ್ರೆ, ಮೊದಲನೇದಾಗಿ ಯೋಜನೆಯ ಅಡಿಯಲ್ಲಿ ಅರ್ಹರಾಗಿರುವ ವ್ಯಕ್ತಿಗಳಿಗೆ ಅವರು ಇಷ್ಟಪಡುವ ಅಥವಾ ಅವರ ಯೋಗ್ಯತೆಗೆ ಸೂಕ್ತವಾದ ವ್ಯಾಪಾರ ಇಲ್ಲ ಅಂತಂದ್ರೆ ವೃತ್ತಿಯಲ್ಲಿ ತರಬೇತಿಯನ್ನ ನೀಡಬಹುದು. ಅವರಿಗೆ ಗರಿಷ್ಠ 36 ತಿಂಗಳ ಅವಧಿಗೆ ತಲಾ 2,000 ರೂಪಾಯಿಯ ಮಾಸಿಕ ಸ್ಟೈಫಂಡ್ ಅನ್ನ ನೀಡಲಾಗುತ್ತೆ. ಆದಾಗ್ಯೂ ಶರಣಾಗತರು ಸರ್ಕಾರದಲ್ಲಿ ಯಾವುದೇ ಉದ್ಯೋಗವನ್ನ ಪಡೆದ್ರೆ ಅಥವಾ ಯಾವುದೇ ಲಾಭದಾಯಕ ಸ್ವ ಉದ್ಯೋಗ ಮಾಡಿದ್ರೆ ಮಾಸಿಕ ಸ್ಟೈಫಂಡ್ ಅನ್ನ ನಿಲ್ಲಿಸಲಾಗುತ್ತೆ. ಎರಡನೇದು, ಶರಣಾಗತ ವ್ಯಕ್ತಿ ಹೆಸರಲ್ಲಿ 1.5 ಲಕ್ಷ ರೂಪಾಯಿಗಳ ತಕ್ಷಣದ ಅನುದಾನವನ್ನ ಬ್ಯಾಂಕಿನಲ್ಲಿ ಸ್ಥಿರ ಠೇವಣಿಯಾಗಿ ಇಡಬೇಕು. ಇದನ್ನ ಶರಣಾಗತರು 3 ವರ್ಷ ಪೂರ್ಣಗೊಂಡ ನಂತರ ಹಿಂಪಡಿಬಹುದು. ಈ ಹಣವನ್ನ ಶರಣಾಗತರು ಸ್ವಯಂ ಉದ್ಯೋಗಕ್ಕಾಗಿ ಯಾವುದೇ ಬ್ಯಾಂಕಿನಿಂದ ಪಡೆಯುವ ಸಾಲಗಳ ವಿರುದ್ಧ ಮೇಲಾಧಾರ ಭದ್ರತೆ ಆಗಿಯೂ ಬಳಸಬಹುದು. ಮೂರನೇದು, ಶರಣಾಗತರು ಯಾವುದೇ ಸರ್ಕಾರಿ ಕೆಲಸವನ್ನ ಪಡೆಯೋಕೆ ಸಾಧ್ಯ ಆದ್ರೆ ಈ ಮೊತ್ತವನ್ನ ಶರಣಾಗತರಿಗೆ ನೀಡಲಾಗುವುದಿಲ್ಲ. ನಾಲ್ಕನೇದು, ಶರಣಾಗತರ ಶಸ್ತ್ರಾಸ್ತ್ರಗಳು, ಮದ್ದುಗುಂಡುಗಳಿಗೆ ಹೆಚ್ಚುವರಿ ಪ್ರೋತ್ಸಾಹ ಧನ ಇರುತ್ತೆ. ಐದನೇದು, ಶರಣಾಗತರು ಮಾಡಿದ ಘೋರ ಅಪರಾಧಗಳು ನ್ಯಾಯಾಲಯಗಳಲ್ಲಿ ಮುಂದುವರಿಯಬಹುದು. ಸಣ್ಣ ಅಪರಾಧಗಳಿಗೆ ರಾಜ್ಯ ಅಧಿಕಾರಿಗಳ ವಿವೇಚನೆಯ ತೀರ್ಮಾನಕ್ಕೆ ಅವಕಾಶ ಇದೆ. ಸಂಬಂಧಪಟ್ಟ ರಾಜ್ಯಗಳು ಶರಣಾದ ನಕ್ಸಲೈಟ್ಗೆ ಉಚಿತ ಕಾನೂನು ಸೇವೆ ಮತ್ತು ವಕೀಲರನ್ನ ಒದಗಿಸಬಹುದು. ಶರಣಾಗೋರ ವಿರುದ್ಧದ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ಸಂಬಂಧಪಟ್ಟ ರಾಜ್ಯಗಳು ತ್ವರಿತ ನ್ಯಾಯಾಲಯಗಳನ್ನು ರಚನೆ ಮಾಡಬಹುದು. ಈಗ 6 ಜನ ನಕ್ಸಲರೇನು ರಕ್ತ ಚರಿತ್ರೆಯ ಅಧ್ಯಾಯದಿಂದ ಮುಖ್ಯವಾಹಿನಿಯ ಬದುಕಿನತ್ತ ಮುಖ ಮಾಡಿದ್ದಾರೆ. ಆದರೆ ಶರಣಾದ ನಕ್ಸಲರು ತಕ್ಷಣದಿಂದಾನೇ ಸಾಮಾನ್ಯ ಪ್ರಜೆಗಳಂತೆ ಜೀವನ ಮಾಡೋಕೆ ಸಾಧ್ಯವಾಗತ್ತಾ? ನಕ್ಸಲರು ಶರಣಾದ ನಂತರದ ಪ್ರಕ್ರಿಯೆಗಳೇನು? ಕಾನೂನು ಪ್ರಕ್ರಿಯೆಗಳು ಏನೇನಿರುತ್ತೆ? ಮೊದಲನೇದಾಗಿ, ಶರಣಾಗತರಾದವರು ಸ್ವಇಚ್ಛೆಯಿಂದ ಶರಣಾಗ್ತಿರೋದಾಗಿ ಸಾರ್ವಜನಿಕ ಹೇಳಿಕೆಯನ್ನ ಕೊಡಬೇಕು. ಎರಡನೇದು, ತಾವು ಈವರೆಗೆ ಇದ್ದ ಸ್ಥಳದಲ್ಲಿ ನಡೆದಿರುವ ಚಟುವಟಿಕೆಗಳ ಪೂರ್ಣ ಮಾಹಿತಿಯನ್ನ ನೀಡಬೇಕು. ಮೂರನೇದು, ಭೂಗತರಾಗಿರುವ ಎಲ್ಲರ ಹೆಸರುಗಳನ್ನ ಬಹಿರಂಗಪಡಿಸಬೇಕು. ನಾಲ್ಕನೇದು, ಶರಣಾಗತಿ ನಂತರ ಅರ್ಹತೆಗೆ ಅನ್ವಯ ಆಗುವ ಶರಣಾಗತಿ ಸೌಲಭ್ಯಗಳನ್ನ ಸರ್ಕಾರ ನೀಡಬೇಕು. ಐದನೇದು, ಶರಣಾಗತರ ಮೇಲೆ 2 ವರ್ಷಗಳವರೆಗೆ ನಿಗಾ ಇಡಬೇಕು. ಇನ್ನು ಕಾನೂನು ಪ್ರಕ್ರಿಯೆಗಳು ಏನೇನಿರುತ್ತೆ ಅಂತ ನೋಡಿದ್ರೆ, ಅದರಲ್ಲಿ ಮೊದಲನೇದಾಗಿ ಶರಣಾದವರ ಮೇಲೆ ಇರುವ ಪ್ರಕರಣಗಳ ಬಗ್ಗೆ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಎರಡನೇದಾಗಿ, ಶರಣಾಗತಿ ಸಮಿತಿ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಬೇಕು. ಮೂರನೇದು, ಅದಕ್ಕೆ ಸಚಿವ ಸಂಪುಟ ಅನುಮತಿಯನ್ನ ಕೊಡಬೇಕು. ನಾಲ್ಕನೇದು, ಬಳಿಕ ಸರ್ಕಾರಿ ಅಭಿಯೋಜಕರು ಕೋರ್ಟ್ ಅರ್ಜಿಯನ್ನ ಸಲ್ಲಿಸಬೇಕು. ಐದನೇದು, ಕೋರ್ಟ್ ಪ್ರಕರಣ ವಾಪಸ್ ತೆಗೆದುಕೊಳ್ಳೋಕೆ ಅನುಮತಿಯನ್ನ ನೀಡಿದ್ರೆ ಪ್ರಕರಣವನ್ನ ಹಿಂಪಡೆಯಲಾಗುತ್ತೆ. ನಕ್ಸಲ್ ಚಳುವಳಿಯಲ್ಲಿ ತೊಡಗಿಸಿಕೊಂಡಿದ್ದ ರೀತಿಯನ್ನ ಪರಿಗಣಿಸಿ ನಕ್ಸಲರನ್ನ ABC ಅಂತ 3 ವರ್ಗಗಳಲ್ಲಿ ವರ್ಗೀಕರಿಸಲಾಗುತ್ತೆ. ಎ ವರ್ಗದಲ್ಲಿ ಕರ್ನಾಟಕದ ನಿವಾಸಿಗಳಾಗಿದ್ದು ನಕ್ಸಲ್ ಚಳುವಳಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು ಬರ್ತಾರೆ. ಅದೇ ರೀತಿ 1 ಅಥವಾ ಹೆಚ್ಚಿನ ಕ್ರಿಮಿನಲ್ ಪ್ರಕರಣಗಳನ್ನ ಎದುರಿಸ್ತಿರೋರು ಕೂಡ ಇದೇ ವರ್ಗದ ಅಡಿಯಲ್ಲಿ ಬರ್ತಾರೆ. ಬಿ ವರ್ಗದಲ್ಲಿ ಚಳುವಳಿಯಲ್ಲಿನ ಉನ್ನತ ಹುದ್ದೆಯಲ್ಲಿದ್ದವರು ಮತ್ತು 1 ಅಥವಾ ಹೆಚ್ಚಿನ ಕ್ರಿಮಿನಲ್ ಪ್ರಕರಣಗಳನ್ನ ಎದುರಿಸಿದ್ದು ಹೊರ ರಾಜ್ಯದವರಾಗಿರೋರು ಬರ್ತಾರೆ.
ಸಿ ವರ್ಗದಲ್ಲಿ ಎ ಅಥವಾ ಬಿ ಕೆಟಗರಿಗೆ ಸೇರದವರು, ಆದರೆ ನಕ್ಸಲರನ್ನ ಬೆಂಬಲಿಸೋರು, ಮಾಹಿತಿದಾರರು ಮತ್ತು ನೇಮಕಾತಿ ಮಾಡೋರು ಬರ್ತಾರೆ. 2015ರಲ್ಲಿ ಇದ್ದ ಪ್ರಕಾರ ಶರಣಾಗುವ ನಕ್ಸಲರಿಗೆ ಅವರ ಎ, ಬಿ, ಸಿ ವರ್ಗಕ್ಕೆ ಅನುಗುಣವಾಗಿ ಕ್ರಮವಾಗಿ 5 ಲಕ್ಷ, 3 ಲಕ್ಷ, 2 ಲಕ್ಷ ರೂಪಾಯಿಗಳ ಪರಿಹಾರ ಧನವನ್ನ ಪ್ರಕಟ ಮಾಡಲಾಗಿತ್ತು. ಇದನ್ನ 2024ರ ಮಾರ್ಚ್ನಲ್ಲಿ ಪರಿಷ್ಕರಿಸಲಾಗಿತ್ತು. ಅದರಂತೆ ಎ, ಬಿ, ಸಿ ವರ್ಗಕ್ಕೆ ಕ್ರಮವಾಗಿ 7.5 ಲಕ್ಷ, 5 ಲಕ್ಷ, 3 ಲಕ್ಷ ರೂಪಾಯಿಗಳ ಪರಿಹಾರ ಧನವನ್ನ ನಿಗದಿ ಮಾಡಲಾಗಿದೆ. ಈಗ ಶರಣಾಗಿರೋರಲ್ಲಿ ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ ಬಾಳೆಹೊಳೆ, ಮಾರೆಪ್ಪ ಅರೋಲಿ ಎ ವರ್ಗದಲ್ಲಿದ್ದು ತಲಾ 7.5 ಲಕ್ಷ ಸಿಗಲಿದೆ. ಹೊರ ರಾಜ್ಯದವರಾದ ವಸಂತ ಮತ್ತು ಜೀಶಾ ಅವರಿಗೆ ತಲಾ 4 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಸಿಗಲಿದೆ. ಶರಣಾದ ಎಲ್ಲ 6 ಮಂದಿಗೆ ಮೊದಲ ಹಂತದಲ್ಲಿ ತಲಾ 3 ಲಕ್ಷ ರೂಪಾಯಿ ಮಂಜೂರು ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇಲ್ಲಿ ಹೇಳುವ ಒಂದು ದೊಡ್ಡ ಪ್ರಶ್ನೆ ಅಂತಂದ್ರೆ, ಈಗಾಗಲೇ ನಕ್ಸಲ್ ಪುನರ್ವಸತಿ ಪ್ಯಾಕೇಜ್ ಅಡಿಯಲ್ಲಿ ಶರಣಾದವರ ಕಥೆ ಏನಾಗಿದೆ? ಮುಖ್ಯವಾಹಿನಿ ಸೇರಿದ ಮೇಲೆ ಅವರ ಬದುಕಿನಲ್ಲಿ ನೆಮ್ಮದಿ ಮೂಡಿದ್ಯಾ ಅನ್ನೋದು. ವಿಕ್ರಮ್ ಗೌಡ ಎನ್ಕೌಂಟರ್ ನಡೆದ ಬಳಿಕ ಮಾಜಿ ನಕ್ಸಲರು ತಮ್ಮ ಸ್ಥಿತಿ ಏನಾಗಿದೆ ಅನ್ನೋದರ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿವರವಾಗಿ ಹೇಳ್ಕೊಂಡ್ರು. ಅವರೆತ್ತಿದ ಪ್ರಶ್ನೆಗಳು ನಕ್ಸಲ್ ಪುನರ್ವಸತಿ ಪ್ಯಾಕೇಜ್ ಕುರಿತ ಚರ್ಚೆಯನ್ನ ಹುಟ್ಟುಹಾಕಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ್ದ ನೂರ್ ಶ್ರೀಧರ್ ಆ ಘಟನೆಯ ಬಗ್ಗೆ ಆಕ್ಷೇಪ ಎತ್ತಿದ್ರು. 10 ವರ್ಷ ಕರ್ನಾಟಕ ಶಾಂತವಾಗಿತ್ತು. ವಿಕ್ರಮ್ ಗೌಡ ಮತ್ತು ತಂಡ ಪೊಲೀಸರ ಮೇಲೆ ಯಾವುದೇ ದಾಳಿ ಮಾಡಿರಲಿಲ್ಲ, ಯಾರನ್ನೂ ಕೊಂದಿರಲಿಲ್ಲ, ಬೆದರಿಸೂ ಇರಲಿಲ್ಲ. ಹಾಗಿದ್ದಾಗ ಪೊಲೀಸರಿಗೆ ಕೊಲ್ಲುವ ಅಗತ್ಯ ತುರ್ತಾದ್ರೂ ಏನಿತ್ತು? ಕಾಡಿನಲ್ಲಿ ಕೆಲವರು ಬಂದೂಕ್ ಹಿಡಿದು ಓಡಾಡಿದ ಮಾತ್ರಕ್ಕೆ ಅವರನ್ನ ಕೊಂದು ಬಿಡಿ ಎಂಬ ಪರವಾನಗಿ ಕೊಟ್ಟೋರು ಯಾರು ಅಂತ ಅವರು ಪ್ರಶ್ನಿಸಿದ್ರು. ಸಶಸ್ತ್ರ ಹೋರಾಟ ಬಿಟ್ಟು ಮುಖ್ಯವಾಹಿನಿಗೆ ಮರಳಿ ಎಂಬ ಸರ್ಕಾರದ ಕರೆಗೆ ಓಗೊಟ್ಟು 2014ರಿಂದ 18ರ ನಡುವೆ ಮುಖ್ಯವಾಹಿನಿಗೆ ಬಂದವರ ಕತೆ ಈಗ ಏನಾಗಿದೆ ಅನ್ನೋದನ್ನ ಅವರು ವಿವರಿಸಿದ್ರು. ಅದರ ಪ್ರಕಾರ ಆದಿವಾಸಿ ಯುವತಿ ಕನ್ಯಾಕುಮಾರಿ 8 ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ. ಮತ್ತೋರ್ವ ಶರಣಾಗತ ನಕ್ಸಲ್ ಪದ್ಮನಾಭ ಅವರಿಗೆ ಜಾಮೀನು ಸಿಕ್ಕಿದೆ. 8 ವರ್ಷಗಳಿಂದ ಕೋರ್ಟಿಗೆ ಅಲಿಯೋದೇ ಅವರ ಕೆಲಸ ಆಗಿದೆ. ಮಿಕ್ಕವರದ್ದು ಹೆಚ್ಚು ಕಡಿಮೆ ಇದೇ ಕಥೆ. ಮುಖ್ಯವಾಹಿನಿಗೆ ಬಂದವರನ್ನ ಹೀಗೆ ನಡೆಸ್ಕೊಂಡ್ರೆ ಒಳಗಿರೋರು ಹೇಗೆ ಹೊರಬರೋಕೆ ಮನಸ್ಸನ್ನ ಮಾಡ್ತಾರೆ? ನಿಮ್ ಮೇಲೆ ಯಾಕಾದ್ರೂ ವಿಶ್ವಾಸ ಇಡಬಹುದು ಅನ್ನೋ ಪ್ರಶ್ನೆಯನ್ನ ನೂರ್ ಶ್ರೀಧರ್ ಎತ್ತಿದ್ರು. ಸಿರಿಮನೆ ನಾಗರಾಜ್ ಮಾತಾಡಿ, ನಕ್ಸಲ್ ಚಳವಳಿಗೆ ಆಕರ್ಷಿತರಾಗಿ ಸಶಸ್ತ್ರ ದಳಗಳನ್ನ ಸೇರುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದವರು ಯಾರು ಅನ್ನೋ ಪ್ರಶ್ನೆಯನ್ನ ಸರ್ಕಾರ ಕೇಳ್ಕೊಳ್ಬೇಕು ಅಂತ ಹೇಳಿದ್ರು. ರಾಷ್ಟ್ರೀಯ ಉದ್ಯಾನವನದ ಹೆಸರಲ್ಲಿ ಕಾಡಿನಲ್ಲಿರುವ ಜನರನ್ನೆಲ್ಲ ಖಾಲಿ ಮಾಡಿಸೋಕೆ ಹೊರಟ ಸರ್ಕಾರದ ನೀತಿನೇ ಇದಕ್ಕೆ ಮೂಲ ಕಾರಣ. ಈಗ ಒತ್ತುವರಿ ತೆರವು ಹೆಸರಲ್ಲಿ ಮತ್ತೆ ಅರಣ್ಯವಾಸಿಗಳನ್ನ ಕಾಡತೊಡಗಿದ್ದೀರಿ. ಇದು ಹೀಗೆ ಮುಂದುವರೆದ್ರೆ ಇನ್ನೂ ಕೆಲ ಯುವಕ ಯುವತಿಯರು ಕಾಡಿನ ಪಾಲಾದ್ರೆ ಆಶ್ಚರ್ಯ ಇಲ್ಲ. ಅದಕ್ಕೆ ಹೊಣೆ ಸರ್ಕಾರದ ಈ ಹೃದಯಹೀನ ಬಂಡವಾಳಿಗರ ಪರ ಜನವಿರೋಧಿ ನೀತಿಗಳೇ ಕಾರಣ ಆಗತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಅವರಿಬ್ಬರೂ ಹೇಳಿರುವ ಈ ವಿಚಾರಗಳು ವಿಷಯದ ಗಂಭೀರತೆಯ ಕಡೆಗೆ ಬೆರಳು ಮಾಡಿವೆ ಅನ್ನೋದಂತೂ ನಿಜ. ಮೊನ್ನೆ ನಕ್ಸಲ್ ಚಳವಳಿ ತೊರೆದು ಶರಣಾದ ಎಲ್ಲ ನಕ್ಸಲರಿಗೂ ಸಿಎಂ ಸಿದ್ದರಾಮಯ್ಯ ಸಂವಿಧಾನದ ಪ್ರತಿ ನೀಡಿದ್ರು ಅನ್ನೋದು ಗಮನಾರ್ಹ. ಸಶಸ್ತ್ರ ಹೋರಾಟ ತೊರೆದ ಎಲ್ಲ ನಕ್ಸಲರ ಮೇಲಿನ ಪ್ರಕರಣಗಳ ವಿಚಾರಣೆಗೆ ವಿಶೇಷ ನ್ಯಾಯಾಲಯವನ್ನ ಸ್ಥಾಪಿಸಲಾಗುತ್ತೆ. ಪ್ರಕರಣಗಳ ತ್ವರಿತ ಇತ್ಯರ್ಥದ ಬಳಿಕ ಅವರೆಲ್ಲ ಸಮಾಜದ ಮುಖ್ಯವಾಹಿನಿ ಸೇರ್ಲಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಇನ್ನು ರಾಜ್ಯದಲ್ಲಿ 6 ಮಂದಿ ನಕ್ಸಲರಿಗೆ ಶರಣಾಗತಿ ಪ್ಯಾಕೇಜ್ ನೀಡಿದ್ದಕ್ಕೆ ಬಿಜೆಪಿ ಆಘಾತ ವ್ಯಕ್ತಪಡಿಸಿದೆ. ಇದಕ್ಕೆ ಸಿಎಂ ಖಾರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ. ಅಮಿತ್ ಶಾ ಅವರಿಗೆ ನಕ್ಸಲರ ಬಗ್ಗೆ ಯಾಕಿಷ್ಟೊಂದು ಪ್ರೀತಿ ಇದೆ ಅಂತ ಕೇಳುವ ದಮ್ಮು ಸುನೀಲ್ ಕುಮಾರ್ ಅವರಿಗೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಛತ್ತೀಸ್ಗಢದಲ್ಲಿ ಶರಣಾದ ನಕ್ಸಲರನ್ನ ಅಮಿತ್ ಶಾ ಅವರೇ ಖುದ್ದಾಗಿ ಬರಮಾಡಿಕೊಂಡು ಕಣ್ಣೀರ್ ಸುರಿಸಿದಾಗ ಯಾಕೆ ಬೆಚ್ಚ ಬೀಳಲಿಲ್ಲ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶರಣಾದ ನಕ್ಸಲರಿಗೆ ದೇವೇಂದ್ರ ಫಡ್ನವೀಸ್ ನೆರವು ನೀಡಿರೋದು ಶಾಸಕ ಸುನೀಲ್ ಕುಮಾರ್ಗೆ ಗೊತ್ತಿರ್ಲಿಲ್ವಾ? ಈ ನೆರವನ್ನ ಯಾವ ಮಾನದಂಡದಲ್ಲಿ ನೀಡಿದ್ದೀರಿ ಅಂತ ಕೇಳುವ ಧೈರ್ಯ ಇದೆಯಾ ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಶರಣಾಗಿರುವ ಈ ನಕ್ಸಲೀಯರು ಅನುಸರಿಸಿದ ಹಿಂಸಾ ಮಾರ್ಗದ ಬಗ್ಗೆ ನಮಗೆಲ್ಲರಿಗೂ ವಿರೋಧ ಇದೆ. ಆದ್ರೆ ಇವರಲ್ಲಿ ಯಾರೊಬ್ಬರೂ ಜನರ ತೆರಿಗೆ ಹಣವನ್ನ ನುಂಗಿದ ಭ್ರಷ್ಟರೂ ಅಲ್ಲ, ರಾಮ ಪರಶುರಾಮನ ಮೂರ್ತಿ ನಿರ್ಮಾಣದಲ್ಲಿನೂ ಮೋಸ ಮಾಡಿ ಜೇಬನ್ನ ತುಂಬಿಸಿಕೊಂಡವರು ಅಲ್ಲ ಅಂತ ಹೇಳಿದ್ದಾರೆ. ಕಳೆದ ಅವಧಿಯಲ್ಲಿ 12 ಮಂದಿ ನಕ್ಸಲರು ಶರಣಾಗಿ ಬಂದು ಮುಖ್ಯವಾಹಿನಿಯನ್ನ ಸೇರ್ಕೊಂಡಿದ್ರು. ಇದೀಗ ಶರಣಾಗಿರುವ 6 ಮಂದಿ ನಕ್ಸಲರು ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯುತ ನಾಗರಿಕರಾಗಿ ತಮ್ಮ ಬದುಕನ್ನ ಕಳೆಯಲಿದ್ದಾರೆ ಎಂಬ ನಂಬಿಕೆ ನನಗಿದೆ. ಆ 6 ಮಂದಿ ನಕ್ಸಲೀಯರ ಶರಣಾಗತಿಯ ನಂತರ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗಿದೆ ಎಂಬ ವಿಶ್ವಾಸ ನನಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಕ್ಸಲ್ ಹೋರಾಟಗಾರರ ಜೊತೆ ಶಾಂತಿ ಮಾತುಕತೆ ಮಾಡಬೇಕು ಅನ್ನೋದು ಕೇಂದ್ರ ಗೃಹ ಸಚಿವಾಲಯದ್ದೇ ಯೋಚನೆ. ದೇಶವನ್ನ ನಕ್ಸಲ್ ಮುಕ್ತಗೊಳಿಸಬೇಕು ಎನ್ನುವ ದೃಷ್ಟಿಯಿಂದ ಕೇಂದ್ರ ಗೃಹ ಸಚಿವಾಲಯ ಶಾಂತಿ ಮಾತುಕತೆ ಮತ್ತು ನಕ್ಸಲ್ ಪ್ಯಾಕೇಜುಗಳ ಬಗ್ಗೆ ಆಗಾಗ ಹೇಳ್ತಾನೆ ಇರುತ್ತೆ. ಕೇಂದ್ರ ಗೃಹ ಸಚಿವಾಲಯ ಸಿದ್ಧಪಡಿಸಿರುವ ನಕ್ಸಲರು ಸಕ್ರಿಯರಾಗಿರುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಸರ್ಕಾರವೂ ಇದೆ. ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಗೃಹ ಸಚಿವಾಲಯ ಆಗಾಗ ಸುತ್ತೋಲೆ ಕಳಿಸಿ ನಕ್ಸಲ್ ನಿಗ್ರಹಕ್ಕೆ ಕೈಗೊಂಡ ಕ್ರಮಗಳ ಬಗ್ಗೆ ಸ್ಪಷ್ಟನೆ ಕೇಳ್ತಾ ಇರುತ್ತೆ. ನಕ್ಸಲ್ ನಿಗ್ರಹಕ್ಕೆ ಪೊಲೀಸ್ ಇಲಾಖೆಯ ಬಲವರ್ಧನೆ, ತಾಂತ್ರಿಕ
ತಾಂತ್ರಿಕ ಬಳಕೆಗಳು ಸೇರಿದಂತೆ ಹಲವಾರು ಸೂಚನೆಗಳನ್ನು ರಾಜ್ಯಗಳಿಗೆ ಕೇಂದ್ರ ನೀಡಿದೆ. ಆ ಪೈಕಿ ಪ್ರಮುಖವಾಗಿರುವುದು ನಕ್ಸಲರ ಜೊತೆ ರಾಜ್ಯ ಸರ್ಕಾರಗಳ ಮಾತುಕತೆ. ಕೇಂದ್ರ ಗೃಹ ಸಚಿವಾಲಯದ ಪ್ರಮುಖ ಸೂಚನೆಯೇ ಶರಣಾಗುವ ನಕ್ಸಲರಿಗೆ ಸೂಕ್ತ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದು. ಸಿದ್ದರಾಮಯ್ಯ ಸರ್ಕಾರ ಮತ್ತು ಕರ್ನಾಟಕದ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ, ಶಾಂತಿಗಾಗಿ ನಾಗರಿಕ ವೇದಿಕೆಗಳು ನಕ್ಸಲರನ್ನ ಶರಣಾಗೋಕೆ ಮನವೊಲಿಸುವ ಮೂಲಕ ಕೇಂದ್ರ ಸರ್ಕಾರದ ಆಶಯವನ್ನೇ ಶೀಘ್ರವಾಗಿ ಜಾರಿ ಮಾಡಿವೆ. ಇದು ಅಭಿನಂದನಾರ್ಹ ವಿಷಯವೇ ಹೊರತು ಬಿಜೆಪಿ ಮಾಡಿರುವಂತೆ ಅಪಸ್ವರ ಎತ್ತುವಂತ ವಿಚಾರವಂತೂ ಅಲ್ಲ. ಸಿದ್ದರಾಮಯ್ಯ ಸರ್ಕಾರ ಮತ್ತು ಕರ್ನಾಟಕದ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ, ಶಾಂತಿಗಾಗಿ ನಾಗರಿಕ ವೇದಿಕೆಗಳು ನಕ್ಸಲರನ್ನ ಶರಣಾಗೋಕೆ ಮನವೊಲಿಸುವ ಮೂಲಕ ಕೇಂದ್ರ ಸರ್ಕಾರದ ಆಶಯವನ್ನೇ ಶೀಘ್ರವಾಗಿ ಜಾರಿ ಮಾಡಿವೆ. ಇದು ಅಭಿನಂದನಾರ್ಹ ವಿಷಯವೇ ಹೊರತು ಬಿಜೆಪಿ ಮಾಡಿರುವಂತೆ ಅಪಸ್ವರ ಎತ್ತುವಂತ ವಿಚಾರವಂತೂ ಖಂಡಿತ ಅಲ್ಲ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.